ಪ್ರೈಸ್ ದ ಲಾರ್ಡ್. ನಮಗೆ ಕರ್ತನ ರಕ್ಷಕನೂ ಆಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ನಿಮ್ಮನ್ನು ಹೊಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ಮುಂದೆ ಬಂದೇನೆ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೇತನಗೊಳಿಸಿ ಜೊತೆಗಾರರಾಗಿ ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅವಶ್ಯಕತೆಗಳನ್ನ ಪೂರೈಸಿ ನಾವು ಕೈ ಮಾಡ್ತಕ್ಕಂಥ ಕೆಲಸಗಳನ್ನ ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿ ನಡೆಸಿರುವುದಕ್ಕಾಗಿ ದೇವರಿಗೆ ಸ್ತುತಿಯು ಘನವು ಮಹಿಮೆ ಸದಾ ಕಾಲವು ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯ ಭಾಗ ಲೂಕನ ಸುವಾರ್ತೆ 18ನೇ ಅಧ್ಯಾಯದಲ್ಲಿ 18ನೇ ವಾಕ್ಯದಿಂದ 30ನೇ ವಾಕ್ಯದವರೆಗೆ. ಶೀರ್ಷಿಕೆ ಐಶ್ವರ್ಯವಂತನಾದ ಅಧಿಕಾರಿ. ದೇವರಿಗೆ ಸ್ತೋತ್ರ. ಲೂಕ್ ಚಾಪ್ಟರ್ 18 ವರ್ಸ್ 18 to 30. ಟಾಪಿಕ್ ದಿ ರಿಚ್ ಮ್ಯಾನ್. ವಾಕ್ಯ ಭಾಗ. ಒಬ್ಬ ಅಧಿಕಾರಿಯು ಆತನಿಗೆ, ಒಳ್ಳೆಯ ಬೋಧಕನೇ, ನಾನು ನಿತ್ಯ ಜೀವವನ್ನು ಪ್ರಾಪ್ತಿ ಮಾಡುವುದಕ್ಕೆ ಏನು ಮಾಡಬೇಕು ಎಂದು ಕೇಳಿದನು. ಅದಕ್ಕೆ ಯೇಸು ಅವನಿಗೆ, ನೀನು ನನ್ನನ್ನು ಒಳ್ಳೆಯವನೆಂದು ಏಕೆ ಕರೆಯುತ್ತೀ? ದೇವರೊಬ್ಬನೇ ಹೊರತು ಒಳ್ಳೆಯವನು ಯಾವನೂ ಇಲ್ಲ. ವ್ಯಭಿಚಾರ ಮಾಡಬೇಡ, ನರಹತ್ಯೆ ಮಾಡಬೇಡ, ಕದಿಯಬೇಡ, ಸುಳ್ಳು ಸಾಕ್ಷಿ ಹೇಳಬೇಡ, ನಿನ್ನ ತಂದೆ ತಾಯಿಗಳನ್ನು ಗೌರವಿಸಬೇಕು ಎಂಬ ಈ ಆಜ್ಞೆಗಳನ್ನು ನೀನು ಬಲ್ಲವನಾಗಿದ್ದೀಯೇ ಎಂದನು. ಅದಕ್ಕವನು, ನನ್ನ ಬಾಲ್ಯದಿಂದಲೂ ನಾನು ಇವುಗಳನ್ನು ಕೈಗೊಂಡಿದ್ದೇನೆ ಎಂದು ಹೇಳಿದನು. ಯೇಸು ಇವುಗಳನ್ನು ಕೇಳಿ ಅವನಿಗೆ, ಆದರೂ ನಿನಗೆ ಒಂದು ಕೊರತೆ ಇವೆ. ನಿನಗೆ ಇರುವುದನ್ನು ಮಾರಿ ಬಡವರಿಗೆ ಹಂಚಿಕೊಡು. ಪರಲೋಕದಲ್ಲಿ ನಿನಗೆ ಸಂಪತ್ತು ಇರುವುದು. ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದನು. ಅವನು ಇದನ್ನು ಕೇಳಿ ಬಹಳ ದುಃಖವುಳ್ಳವನಾದನು, ಏಕೆಂದರೆ ಅವನು ಬಹಳ ಐಶ್ವರ್ಯವಂತನಾಗಿದ್ದನು. ಅವನು ಬಹಳ ವ್ಯಥೆಗೊಂಡದ್ದನ್ನು ಯೇಸು ನೋಡಿ, ಐಶ್ವರ್ಯವಂತರು ದೇವರ ರಾಜ್ಯದಲ್ಲಿ ಸೇರುವುದು ಎಷ್ಟೋ ಕಷ್ಟ. ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಸೇರುವುದಕ್ಕಿಂತ ಒಂಟೆ ಸೂಜಿಯ ಕಣ್ಣಿನಲ್ಲಿ ನುಸುಳುವುದು ಸುಲಭ ಎಂದು ಹೇಳಿದನು. ಇದನ್ನು ಕೇಳಿದವರು, ಹಾಗಾದರೆ ರಕ್ಷಣೆ ಹೊಂದುವವರು ಯಾರು ಎಂದರು. ಅದಕ್ಕೆ ಆತನು, ಮನುಷ್ಯರಿಗೆ ಅಸಾಧ್ಯವಾದವುಗಳು ದೇವರಿಗೆ ಸಾಧ್ಯವಾಗಿದೆ ಎಂದು ಹೇಳಿದನು. ಆಗ ಪೇತ್ರನು, ಇಗೋ, ನಾವು ಎಲ್ಲವನ್ನು ಬಿಟ್ಟು ನಿನ್ನನ್ನು ಹಿಂಬಾಲಿಸಿದ್ದೇವೆ ಎಂದು ಹೇಳಿದ್ದಕ್ಕೆ ಯೇಸು ಅವರಿಗೆ, ಮನೆಯನ್ನಾದರೂ, ಹೆಂಡತಿಯನ್ನಾದರೂ, ಸಹೋದರರನ್ನಾದರೂ, ತಾಯಿಗಳನ್ನಾದರೂ, ಮಕ್ಕಳನ್ನಾದರೂ ದೇವರ ರಾಜ್ಯಕ್ಕೋಸ್ಕರ ಬಿಡುವವನು ಈ ಕಾಲದಲ್ಲಿ ಅತ್ಯಧಿಕವಾದವುಗಳನ್ನು, ಬರುವ ಕಾಲದಲ್ಲಿ ನಿತ್ಯ ಜೀವವನ್ನು ಹೊಂದುವನು ಎಂದು ನಾನು ನಿಮಗೆ ನಿಶ್ಚಯವಾಗಿ ಹೇಳುತ್ತೇನೆ ಎಂದನು. ದೇವರಿಗೆ ಸ್ತೋತ್ರ. ನಾವು ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ಪ್ರೀತಿ ಧರ್ಮಕ್ಕಳೇ, ಯೇಸು ಕ್ರಿಸ್ತರ ಸಂಗಡ ಒಬ್ಬ ಐಶ್ವರ್ಯವಂತ ಯವನಸ್ಥ ಅಧಿಕಾರಿ. ಆತನು ವಾದ ಮಾಡ್ತಾ ಇದ್ದಾನೆ, ಕರ್ತನೇ, ನಾನು ಒಳ್ಳೆಯ ಬೋಧಕನೇ. ದೇವರಿಗೆ ಸ್ತೋತ್ರ. ಒಳ್ಳೆಯ ಬೋಧಕನೇ, ನಾನು ನಿತ್ಯ ಜೀವನ ಹೊಂದಬೇಕಾದ್ರೆ ಏನು ಮಾಡಬೇಕು ಅಂತ. ಯೇಸು ಕ್ರಿಸ್ತರು ಏನು ಹೇಳ್ತಿದ್ದಾರೆ? ಒಳ್ಳೆಯವನು ದೇವರೊಬ್ಬನೇ. ದೇವರಿಗೆ ಸ್ತೋತ್ರ. ಸೊ ನೀನು ನಿತ್ಯ ಜೀವ ಹೊಂದಬೇಕಾದ್ರೆ ಏನು ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಯಾಕೆಂದರೆ ಅವನೊಬ್ಬ ಯಹೂದಿ, ಅನ್ಯನಲ್ಲ. ಸೊ ಅವನಿಗೆ ದೇವರ ಧರ್ಮಶಾಸ್ತ್ರದ ಆಜ್ಞೆಗಳು ಗೊತ್ತಿರಲೇಬೇಕು. ಅದನ್ನು ಅವರು ಅನುಸರಿಸಿ ನಡೆಯಬೇಕಲ್ವ. ಆಜ್ಞೆ ಆಗಿದೆಯಲ್ಲ ಅವ್ರಿಗೆ ಅದು. ದೇವರಿಗೆ ಸ್ತೋತ್ರ. ಆ ಆಜ್ಞೆಗಳು ನಿನಗೆ ಗೊತ್ತೋ? ಕೇಳ್ತಾ ಇದ್ದಾರೆ. ವ್ಯಭಿಚಾರ ಮಾಡಬೇಡ, ನರಹತ್ಯೆ ಮಾಡಬೇಡ, ಕದಿಯಬೇಡ, ಸುಳ್ಳು ಸಾಕ್ಷಿ ಹೇಳಬೇಡ, ತಂದೆ ತಾಯಿಗಳನ್ನು ಗೌರವಿಸಬೇಕು. ದೇವರಿಗೆ ಸ್ತೋತ್ರ. ಈ ಆಜ್ಞೆಗಳನ್ನು ನೀನು ಬಲ್ಲವನಾಗಿದ್ದೀಯೆ ಎಂದನು. ದೇವರಿಗೆ ಸ್ತೋತ್ರ. ಬಲ್ಲವನಾಗಿದ್ದೆ. ಹೌದು, ಗೊತ್ತಲ್ಲ ಅವ್ರಿಗೆ ಅದು ಧರ್ಮಶಾಸ್ತ್ರದ ಆಜ್ಞೆಗಳು. ಹೌದು, ಅವನು ಹೇಳ್ತಾ ಇದ್ದಾನೆ, ನಾನು ಚಿಕ್ಕ ವಯಸ್ಸಿಂದ ಇದನ್ನೆಲ್ಲ ಅನುಸರಿಸ್ತಾ ಬರ್ತಾ ಇದ್ದೀನಿ ಅಂತ. ಹಾಗಾದರೆ ಒಂದು ಕಮ್ಮಿಯಾಗಿದೆ. ಅದೇನು ಅಂದರೆ, ನಿನಗಿರ್ತಕ್ಕಂಥದ್ದನ್ನ ಮಾರಿ ಬಡವರಿಗೆ ಕೊಟ್ಬಿಟ್ಟು ನನ್ನನ್ನು ಹಿಂಬಾಲಿಸು. ದೇವರಿಗೆ ಸ್ತೋತ್ರ. ಬಹಳ ದುಃಖಪಟ್ಟ ಅಧಿಕಾರಿ ಅಂತ ವಾಕ್ಯ ಹೇಳುತ್ತೆ. ಏಕೆ? ಅಂತಹ ಅಧಿಕಾರಿಗಳಲ್ಲೂ ಬಹಳ ಐಶ್ವರ್ಯವಂತ ಅಧಿಕಾರಿಗಳು ಎಲ್ಲವನ್ನು ಬಿಟ್ಟು ಯೇಸುವನ್ನು ಹಿಂಬಾಲಿಸಿದ್ರು. ಯೇಸುವಿನ ಕರುವಿಕೆಗೆ ಎಲ್ಲವನ್ನು ಬಿಟ್ಟು ಬರಲಿಲ್ವಾ? ಬಂದರು. ಅವರು ಎಷ್ಟೊಂದು ಶಕ್ತವಾಗಿ ಉಪಯೋಗಿಸಿದ್ದಾರೆ ಅನ್ನೋದಕ್ಕೆ ಬೈಬೇಲೆ ಸಾಕ್ಷಿಯಾಗಿದೆ. ದೇವರಿಗೆ ಸ್ತೋತ್ರ. ಆದರೆ ಈ ಅಧಿಕಾರಿ ಅದನ್ನು ಒಪ್ಕೊಳ್ಳೋದಕ್ಕೆ ಅವನ ಮನಸ್ಸು ಒಪ್ಪಲಿಲ್ಲ. ಅವನ ಮನಸ್ಸು ಒಪ್ತಿದ್ದ ನಿಮಿತ್ತವಾಗಿ ಬಹಳ ದುಃಖಪಟ್ಟು ಅವನು ಹೋದ ಅಂತ ವಾಕ್ಯ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಸೊ ಅದಕ್ಕೆ ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ, ಐಶ್ವರ್ಯವಂತರು ದೇವರ ರಾಜ್ಯವನ್ನು ಸೇರೋದಕ್ಕಿಂತ ಒಂಟೆ ಸೂಜಿ ಕಣ್ಣಿನಲ್ಲಿ ನುಗ್ತಕ್ಕಂಥದ್ದೇ ಬಹಳ ಸುಲಭ. ದೇವರಿಗೆ ಸ್ತೋತ್ರ. ಅಂದರೆ ಅವರು ಅಷ್ಟು ಮಟ್ಟಕ್ಕೂ ಐಶ್ವರ್ಯವನ್ನು ಪ್ರೀತಿ ಮಾಡ್ತಾರೆ. ಲೋಕದ ಆಸ್ತಿಗಳನ್ನು, ಲೋಕದ ಸುಖ ಸಂತೋಷವನ್ನು ಅವರು ಪ್ರೀತಿ ಮಾಡ್ತಾರೆ. ದೇವರ ರಾಜ್ಯಕ್ಕಿಂತ ನಿತ್ಯ ಜೀವನ ಅವರು ನಿರ್ಲಕ್ಷ್ಯ ಮಾಡ್ತಾರೆ. ಅದನ್ನು ಅವರು ಇಷ್ಟಪಡಲ್ಲ. ಯಾಕೆಂದರೆ ಲೋಕದಲ್ಲಿ ನಮಗೆಲ್ಲ ಯಾವ ಕೊರತೆಯೂ ಇಲ್ಲ, ನಮಗೆಲ್ಲ ಇದೆ, ಅನುಭವಿಸ್ತಾ ಇದ್ದೀವಿ, ಸುಖ ಅನುಭವಿಸ್ತಾ ಇದ್ದೀವಿ, ಸಂತೋಷ ಪಡ್ತಾ ಇದ್ದೀವಿ.
ನಮ್ಗೆ ಯಾಕೆ ಬೇಕು ಅದು? ಅವ್ರ ಕಿವಿಗೆ ಹಾಕಲ್ಲ, ಈ ಕಿವಿಗೆ ಕೇಳ್ತಾರೆ ಹಾಕಿ ಬಿಡ್ತಾರೆ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ಐಶ್ವರ್ಯವಂತರು ದೇವರ ರಾಜ್ಯವನ್ನು ಸೇರೋದಕ್ಕಿಂತ ಒಂಟೆ ಸೂಜಿ ಕಂಡಿದ್ದಕ್ಕಂಥದ್ದು ಬಹಳ ಸುಲಭ. ಅದು ಸುಲಭನ ಅಂತಂದರೆ ಅದು ಆಗದೆ ಇರ್ಬೋದು, ಆದರೆ ಅದಕ್ಕಿಂತನೂ ಕಷ್ಟ ಐಶ್ವರ್ಯವಂತರು ದೇವರ ರಾಜ್ಯವನ್ನು ಸೇರ್ತಕ್ಕಂಥದ್ದು ಅಂತ ವಾಕ್ಯ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ಯೇಸು ಕ್ರಿಸ್ತರು ಒಂದು ಸಾಮ್ಯವನ್ನು ಹೇಳ್ತಾ ಇದ್ದಾರೆ. ಅದೇನೆಂದರೆ ಬಿತ್ತುವವನ ಸಾಮ್ಯ. ಆ ಬಿತ್ತುವವನ ಸಾಮ್ಯದಲ್ಲಿ ಐಶ್ವರ್ಯವಂತರನ್ನ ಕುರಿತಾಗಿ ಅವ್ರು ಹೇಳ್ತಾ ಇದ್ದಾರೆ, ಮುಳ್ಳುಗಳ ಮೇಲೆ ಮಧ್ಯದಲ್ಲಿ ಬಿದ್ದಂತಹ ಬೀಜಕ್ಕೆ ಸಮಾನ ಅಂತ. ಏಕೆಂದರೆ ಈ ಲೋಕದ ಐಶ್ವರ್ಯ ಅಷ್ಟು ಮಾತ್ರ ಅಲ್ಲ, ಸುಖ ಭೋಗಗಳು ಅವ್ರನ್ನ ಸೆಳೆದು ಅವರು ಸುವಾರ್ತೆಯನ್ನು ಕೇಳಿದ್ರು, ದೇವರ ವಾಕ್ಯವನ್ನು ಕೇಳಿದ್ರು ಸಹ ಫಲವನ್ನು ಕೊಡಲ್ಲ. ಸೊ ಹಾಗಾಗಿ ಅವ್ರ ನಿತ್ಯ ಜೀವನ ಸೇರ್ತಕ್ಕಂಥದ್ದು ಬಹಳ ಕಷ್ಟ ಅಂತ ವಾಕ್ಯ ಹೇಳುತ್ತೆ. ದೇವರಿಗೆ ಸ್ತೋತ್ರ. ಆದರೆ ಇದು ಮನುಷ್ಯರಿಗೆ ಸಾಧ್ಯ ಇಲ್ಲ, ದೇವರಿಗೆ ಸಾಧ್ಯ. ದೇವರಿಗೆ ಕಾರ್ಯವನ್ನು ಮಾಡಿಲ್ವ? ಮಾಡಿದ್ದಾರೆ. ಸುಂಕದ ಮತ್ತಾಯನು ಎಷ್ಟೋ ಐಶ್ವರ್ಯವಂತನಾಗಿದ್ದವನು, ಯೇಸು ಕ್ರಿಸ್ತರು ಒಂದೇ ಒಂದು ಮಾತು, ನನ್ನನ್ನು ಹಿಂಬಾಲಿಸು ಅಂತ ಹೇಳಿದ ತಕ್ಷಣ ಎದ್ದು ಅದನ್ನು ಬಿಟ್ಟು ಅವನು ಯೇಸು ಕ್ರಿಸ್ತರನ್ನ ಹಿಂಬಾಲಿಸ್ತಾನೆ. ದೇವರಿಗೆ ಸ್ತೋತ್ರ. ಯೇಸು ಕ್ರಿಸ್ತರನ್ನ ಹಿಂಬಾಲಿಸಿದಂಥವನ್ನ ಅವನು ಬಹಳ ಶಕ್ತವಾಗಿ ಉಪಯೋಗಿಸ್ತಾರೆ ಯೇಸು ಕ್ರಿಸ್ತರು. ದೇವರಿಗೆ ಸ್ತೋತ್ರ. ಇನ್ನೂ ಒಂದು ದೊಡ್ಡ ಸಾಕ್ಷಿ ಇದೆ, ಅಪೊಸ್ತಲ ಪೌಲನ ಕುರಿತಾಗಿ ಹಿಸ್ಟ್ರಿ ಹೇಳುತ್ತೆ ಬಹಳ ಐಶ್ವರ್ಯವಂತ ಅಂತ. ದೇವರಿಗೆ ಸ್ತೋತ್ರ. ಬಹಳ ಐಶ್ವರ್ಯವಂತನಾಗಿದ್ದ ಅಪೊಸ್ತಲ ಪೌಲ ಅಂತ ವಾಕ್ಯ ಹೇಳುತ್ತೆ. ಹಿಸ್ಟ್ರಿ ಹೇಳುತ್ತೆ. ಹಿಸ್ಟ್ರಿ ಅದನ್ನು ಹೇಳುತ್ತೆ ನಿಜ. ಅಷ್ಟೇ ಅಹಂಕಾರವುಳ್ಳವನಾಗಿದ್ದ, ಸುವಾರ್ತೆಗೆ ಬಹಳ ವಿರೋಧವಾಗಿದ್ದ, ಸಭೆಗಳನ್ನ ಬಹಳವಾಗಿ ಹಿಂಸೆಪಡಿಸ್ತಿ, ವಿಶ್ವಾಸಿಗಳನ್ನ ಬಹಳವಾಗಿ ಹಿಂಸೆಪಡಿಸ್ತಿದ್ದ. ಅಂಥವನು ಯೇಸು ಕ್ರಿಸ್ತನ ನೋಡಿದ ತಕ್ಷಣ ಒಂದೇ ಒಂದು ದರ್ಶನದಲ್ಲಿ ಅವನು ಸಂಪೂರ್ಣವಾಗಿ ಅವನ ಜೀವಿತವೇ ಮಾರ್ಪಡ್ತು. ಅವನೊಂದು ಕಡೆ ವಾಕ್ಯದಲ್ಲಿ ಹೇಳ್ತಾ ಇದ್ದಾನೆ, ನನ್ನ ಕರ್ತನಾದ ಯೇಸು ಕ್ರಿಸ್ತನನ್ನು ಅರಿಯೋದನ್ನೇ ದೊಡ್ಡ ಲಾಭವನ್ನಾಗಿ ಮಾಡಿಕೊಂಡು ಸಮಸ್ತವನ್ನು ನಾನು ಕಸ ಅಂತ ಎಣಿಸ್ತೆ ಅಂತ ಹೇಳ್ತಾ ಇದ್ದಾನೆ. ದೇವರಿಗೆ ಸ್ತೋತ್ರ. ಅವನನ್ನ ದೊಡ್ಡ ಸಾಧನವಾಗಿ ದೇವರು ಉಪಯೋಗಿಸ್ತಾರೆ. ಯಾವುದನ್ನು ನಾವು ದೇವರ ರಾಜ್ಯದ ನಿಮಿತ್ತವಾಗಿ ನಾವು ಏನೋ ಒಂದು ಕಳ್ಕೊಳ್ಳಿ, ಸೂಜಿ ಅಷ್ಟನ್ನ ಕಳ್ಕೊಂಡ್ರೂ ಸಹ ತಿರುಗಿ ದೇವರು ಅದಕ್ಕೆ ಪ್ರತಿಯಾಗಿ ನಮಗೆ 100ರಷ್ಟು ಫಲವನ್ನು ಕೊಡದೆ ಮಾತ್ರ ಅವ್ರು ಬಿಟ್ಟುಕೊಡೋದೇ ಇಲ್ಲ. ಕೊಡ್ತಾರೆ. ದೇವರ ರಾಜ್ಯಕ್ಕೋಸ್ಕರವಾಗಿ ನಾವು ಧಾರಾಳವಾಗಿ ಯಾವುದಾದ್ರು ಒಂದು ಸಣ್ಣ ಕಾರ್ಯವನ್ನು ಬಿಟ್ಕೊಡಕ್ಕೆ ತಯಾರಿದ್ದೀವ? ಮನಸ್ಫೂರ್ತಿಯಾಗಿ ನಾವು ಯಾರು ಬಿಟ್ಕೊಡಕ್ಕೆ ತಯಾರಿದ್ದೀವ? ಖಂಡಿತವಾಗ್ಲೂ ದೇವರು 100ರಷ್ಟು ಫಲವನ್ನು ಕೊಡೋರಾಗಿದ್ದಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಪೌಲನನ್ನು ಇಷ್ಟು ದೊಡ್ಡ ಸಾಕ್ಷಿಯಾಗಿ ಉಪಯೋಗಿಸೋ ದೇವರು ಬೈಬಲಲ್ಲಿ ಸುಮಾರು 14 ಪತ್ರಿಕೆಗಳ ಮೂಲಕ ಬಂದಿದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ ಅದು ಗೌಪ್ಯವಾಗಿದೆ ಅಂತ ವಾಕ್ಯ ಹೇಳುತ್ತೆ. ಬಟ್ ಇಬ್ರಿಯರಿಗೆ ಬರೆದ ಪತ್ರಿಕೆ ಅಪೊಸ್ತಲ ಪೌಲ ಬರೆದ ಪತ್ರಿಕೆ ಆಗಿದೆ. ಬಹಳ ಶಕ್ತವಾಗಿ ಬರೆದಿದ್ದಾನೆ. ಅದನ್ನು ಸಂಪೂರ್ಣ ಧರ್ಮಶಾಸ್ತ್ರವನ್ನು ವರ್ಣಿಸಿ ಬರೆದಿದ್ದಾನೆ. ಇಸ್ರಾಯೇಲ್ ಜನರಿಗೆ ಅದು ಬಹಳ ಉಪಯೋಗವಾದಂಥ ಪತ್ರಿಕೆ ಆಗಿದೆ. ಆ ಪತ್ರಿಕೆಯಲ್ಲಿ ಬಹಳವಾಗಿ ಎಚ್ಚರಿಸಿರ್ತಕ್ಕಂಥದ್ದು ಏನಂದರೆ, ಇವತ್ತು ನೀವು ನನ್ನ ಆಜ್ಞೆಯನ್ನು ಕೈಗೊಂಡು ನಡೆಯುವುದಾದರೆ ನಿಮ್ಮ ಪಿತೃಗಳು ಅಡವಿಯಲ್ಲಿ ನನ್ನ ವಾಕ್ಯವನ್ನು ನನ್ನನ್ನು ನಿರ್ಲಕ್ಷ್ಯ ಮಾಡಿ ಅವರು ಏನಾದರೂ ಹೇಳಿ ಅಡವಿನಲ್ಲಿ ನಾಶ ಆದರು. ಸೊ ಆ ಥರ ಆಗಬೇಡ್ರಿ. ನನ್ನ ಆಜ್ಞೆಗಳು ನೀವು ಕೈಗೊಂಡು ನಡೀರಿ. ಇವತ್ತು ಅನ್ನೋದು ಇರೋ ದಿನವರೆಗೂ ಸಹ ಅದನ್ನು ಕೈಗೊಂಡು ನಡೀಬೇಕು. ದೇವರಿಗೆ ಸ್ತೋತ್ರ. ಅವರಿಗೆ ಮಾತ್ರ ಅಲ್ಲ, ನಮ್ಮೆಲ್ಲರಿಗೂ ಅಷ್ಟೇ. ದೇವರ ಆಜ್ಞೆಗಳನ್ನ ಇವತ್ತು ಅನ್ನೋ ದಿವಸ ಇರೋವರೆಗೂ ಸಹ ನಾವು ಜೀವಿಸೋ ಕಾರ್ಯವೆಲ್ಲ ಅದನ್ನು ಅನುಸರಿಸಿ ನಡೀಲೇಬೇಕು ಅಂತ ವಾಕ್ಯ ಹೇಳುತ್ತೆ. ಸೊ ಹಾಗಾಗಿ ಪ್ರೀತಿದೇವ್ರ ಮಕ್ಕಳೇ, ಐಶ್ವರ್ಯವಂತನೊಬ್ಬ ಆಸ್ತಿ ಬಿಟ್ಕೊಡೋದಕ್ಕೆ ಅವನಿಷ್ಟೊಂದು ದುಃಖ ಪಟ್ಬಿಟ್ಟ. ಆದರೆ ದೇವರ ವಾಕ್ಯದಲ್ಲಿ ವಾಕ್ಯ ಹೇಳುತ್ತೆ, ದೇವರಿಗೋಸ್ಕರ ದೇವರ ರಾಜ್ಯದ ನಿಮಿತ್ತವಾಗಿ ನೀವು ಏನೇ ಕಳ್ಕೊತೀರೋ ಬದಲಾಗಿ ಬಹಳ ಹೆಚ್ಚಾಗಿ 100ರಷ್ಟು ಫಲವನ್ನು ಹೊಂದ್ಕೋತೀರಂತ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ದೇವರಿಗೋಸ್ಕರ ಏನಾದ್ರು ಬಿಟ್ಕೊಡ್ಬೇಕಾ? ಚಿಂತೆನೇ ಮಾಡಬೇಡಿ. ಪೂರ್ಣ ಮನಸ್ಸಿನಿಂದ ನೀವು ಅದನ್ನು ಬಿಟ್ಕೊಡೋಕೆ ತಯಾರಿರಿ. ಕರ್ತನ ನಿಮ್ಮನ್ನು ಶಕ್ತವಾಗಿ ಉಪಯೋಗಿಸ್ತಾರೆ. ದೇವರಿಗೆ ಸ್ತೋತ್ರ. ಅಷ್ಟು ಮಾತ್ರ ಅಲ್ಲ, ಅಧಿಕವಾಗಿ ನೀವು ಹೊಂದ್ಕೋತೀರ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಯಾವುದೋ ಒಂದನ್ನು ಕಳ್ಕೊಳ್ಳೋಕ್ಕೆ ನೀವು ಯಾವುದೇ ಹಿಂದೆ ಮುಂದೆ ಯೋಚನೆ ಮಾಡಬೇಡಿ. ದೇವರ ನಾಮದಲ್ಲಿ ಈ ಕಾರ್ಯನ ನಾವು ಇದಕ್ಕೋಸ್ಕರ ಬಿಟ್ಕೊಡ್ಬೇಕಾ? ಈ ಪಾಪವನ್ನು ಬಿಟ್ಕೊಡ್ಬೇಕಾ? ಈ ಸುಳ್ಳನ್ನು ಬಿಟ್ಕೊಡ್ಬೇಕಾ? ಈ ವಿಚಾರವನ್ನು ಬಿಟ್ಕೊಡ್ಬೇಕಾ? ಈ ಕಳ್ತನವನ್ನು ಬಿಟ್ಕೊಡ್ಬೇಕಾ? ಬಿಟ್ಕೊಟ್ಟು ದೇವರಿಗೆ ನಂಬಿಕಸ್ಥರ ವಿಧೇಯರಾಗ್ರಿ. ಕರ್ತನ ನಿಮ್ಮನ್ನು ಸತ್ಯದಲ್ಲಿ ತೋರಿಸ್ತಾರೆ, ಸತ್ಯದಲ್ಲಿ ಸಾಕ್ಷಿಯಾಗಿ ತೋರಿಸ್ತಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಪ್ರೀತಿದೇವ್ರ ಮಕ್ಕಳೇ, ವಾಕ್ಯಕ್ಕೆ ನಂಬಿಕಸ್ಥರಾಗಿ ವಿಧೇಯರಾಗೋಣ. ವಾಕ್ಯದ ಆಶೀರ್ವಾದಗಳನ್ನು ಸ್ವಂತ ಮಾಡ್ಕೊಳ್ಳೋಣ. ಆಮೇಲೆ ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯ ಸಪ ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಂಥ ನಿಮ್ಮ ಪ್ರೀತಿಗಾಗಿ ನಂಬಿಗಸ್ತಿಗಾಗಿ ನಿಮಗೆ ಸ್ತೋತ್ರ. ಅಪ್ಪ, ಒಬ್ಬ ಐಶ್ವರ್ಯವಂತ ಅಧಿಕಾರಿ ನಿತ್ಯ ಜೀವನ ಹೊಂದ್ಕೋಬೇಕು ಅನ್ನೋ ಆಸೆ ಇದ್ದರೂ ಕೂಡ ತನಗಿರ್ತಕ್ಕಂಥದ್ದನ್ನ ಬಿಟ್ಕೊಡೋಕ್ಕೆ ಮನಸ್ಸಿಲ್ಲದೆ ಬಹಳ ದುಃಖಪಟ್ಟು ಹಿಂದಿರುಗಿ ಹೋದಂಥ ವಾಕ್ಯ ಹೇಳುತ್ತೆ. ಯೇಸುವೆ, ನೀವು
ಎಷ್ಟೋ ಐಶ್ವರ್ಯವಂತರನ್ನ ಉಪಯೋಗಿಸಿ, ಅಧಿಕಾರಿಗಳನ್ನ ಉಪಯೋಗಿಸಿ, ಐಶ್ವರ್ಯವಂತರನ್ನ ಉಪಯೋಗಿಸಿ ದೊಡ್ಡ ಕಾರ್ಯವನ್ನು ಮಾಡಿದ್ದೀರಾ, ಮಾಡ್ತಿದ್ದೀರಾ, ಮುಂದೆಯೂ ಮಾಡುವವರಾಗಿದ್ದೀರಾ. ಸೊ ಅದನ್ನು ಅರಿತು ನಿನ್ನ ಜನರು ಯಾವುದನ್ನೆಲ್ಲ ಬಿಟ್ಕೊಳ್ಬೇಕು, ಯಾವುದನ್ನೆಲ್ಲ ಹೊಂದ್ಕೋಬೇಕು, ಅದರಲ್ಲಿ ಜಾಗ್ರತೆಯಿಂದ ವಾಕ್ಯದ ಪ್ರಕಾರವಾಗಿ ಜೀವಿಸಿ ನಿಮ್ಮ ವಾಕ್ಯದ ಆಶೀರ್ವಾದಗಳನ್ನು ಅಷ್ಟು ಮಾತ್ರ ಅಲ್ಲ, ಅವ್ರು ಬಿಟ್ಬಿಡೋಕ್ಕಿಂತ ಹೆಚ್ಚಾಗಿ ಅಧಿಕವಾಗಿ 100ರಷ್ಟು ಫಲವನ್ನು ಅವ್ರು ಹೊಂದ್ಕೋತಾರೆ ಅಂತ ವಾಕ್ಯಗಳ ಪ್ರಕಾರವಾಗಿ ಅವ್ರು ಹೊಂದ್ಕೊಳ್ಳಿ. ನಿಮಗೆ ಮಹಿಮೆಯಾಗಲಿ, ನಿಮ್ಮ ಜನರಿಗೆ ಆಶೀರ್ವಾದವಾಗಲಿ. ಆಮೇನ್. ನಿನ್ನ ಜನರು ಕೈ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆ ಅಗತ್ಯಗಳು, ಯೌವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅವಶ್ಯಕತೆ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅವಶ್ಯಕತೆ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅವ್ರದನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಕೆಯಾಗಿ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡಿ ಹೊಂದಿದ್ದೇವೆ ನಮ್ಮ ಜೀವದ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.